ಸಂಸತ್ತಿನ ವಿಪಕ್ಷ ಸದಸ್ಯರನ್ನ ಗುರಿಯಾಗಿಸಿಕೊಂಡು ಅಮಾನತು ಮಾಡುತ್ತಿರುವ ಕ್ರಮದ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಇದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಿಂದ ತೆರಳಿ ಸುಭಾಷ್ ವೃತ್ತದವರೆಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಯಾದಗಿರಿ ಮತಕ್ಷೇತ್ರದ ಶಾಸಕರು ಆದ ಚನ್ನರೆಡ್ಡಿ ಪಾಟೀಲ್ ತೊನ್ನೂರು, ಮರಿಗೌಡ ಹುಲ್ಕಲ್, ಭೀಮನಮೇಟಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ದೇಶದ ಪ್ರಜಾಪ್ರಭುತ್ವವನ್ನ ಪ್ರಧಾನಿ ಮೋದಿ ಆಡಳಿತ ದಿನನಿತ್ಯ ಕಗ್ಗೊಲೆ ಮಾಡ್ತಾ ಇದೆ. ದೇಶದ ಸಂಸತ್ ಭವನದೊಳಗೆ ಬಿಜೆಪಿ ಬೆಂಬಲಿತ ದುಷ್ಕರ್ಮಿಗಳು ಒಳನುಗ್ಗಿದ ಘಟನೆ ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ನಡೆಸಿದ್ರೆ ಅವರನ್ನ ಅಮಾನತುಗೊಳಿಸಲಾಗಿದೆ ಅಂತ ಪ್ರತಿಭಟನಾಕಾರರು ದೂರಿದ್ರು. ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಬಾಬಣ್ಣ ಅವರೇ, ಭೀಮಣ್ಣ ಮೇಟಿ ಅವರೇ, ಮಲ್ಲಿಕಾರ್ಜುನ ಅವರೇ ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, NSU ಅಧ್ಯಕ್ಷರೇ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಎಲ್ಲ ನಗರಸಭೆಯ ಸದಸ್ಯರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ, ತಾಲೂಕಾ ಪಂಚಾಯತ್ ಸದಸ್ಯರೇ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ಇವತ್ತು ಇಡೀ ದೇಶಾದ್ಯಂತ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದೆ. ಯಾಕೆ ನಡೆಸ್ತಾ ಇದೆ ಈ ಪ್ರತಿಭಟನಾ? ಎದಕ್ಕೆ ನಡೆಸ್ತಾ ಇದೆ ಈ ಒಂದು ಪ್ರತಿಭಟನಾ? ಭಾರತ ದೇಶದ ಉಳಿವಿಗಾಗಿ ಒಂದು ಪ್ರತಿಭಟನಾ ದೇಶ ತುಂಬಾ ನಡೆಸ್ತಾ ಇದೆ. ಯಾಕಪ್ಪ ಅಂತಂದ್ರೆ 146 ಮಂದಿ ಸದಸ್ಯರು ಸಂಸದರನ್ನ ಬಿಜೆಪಿ ಸರ್ಕಾರ ಅಮಾನತುಗೊಳಿಸಿದೆ. ಏನವರು ಅಮಾನತುಗೊಳಿಸುವ ಯಾರು? ಅವರಿಗೆ ಸುಮ್ಮರ್ಸ್ ಅವರು ಅವರನ್ನು ನೇರಸ್ತರ, ಅವ್ರಿಗೆ ಕಳ್ತನ ಮಾಡರ. ಒಂದು ಪ್ರಜಾಪ್ರಭುತ್ವದಲ್ಲಿ ಜನರಿಗೋಸ್ಕರ ಧ್ವನಿಯಾಗಿ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಮಾತಾಡಿದ್ರೆ ಇವತ್ತು 146 ಜನರನ್ನು ಅಮಾನತುಗೊಳಿಸ್ತಾರ. ಈ ದೇಶದ ಅತ್ಯುತ್ತಮವಾದ ಲೋಕಸಭೆಯಲ್ಲಿ ಒಂದಿಬ್ಬರು ದುಷ್ಕರ್ಮಿಗಳು ಒಳಗೆ ಪ್ರವೇಶ ಮಾಡಿ ಅವ್ರು ಹೆಂಗ್ ಬಂದವರು, ಅವರು ಕೊಟ್ಟಿರ್ತಕ್ಕಂಥ ಪಾಸ್ ಯಾರು ಕೊಟ್ಟರು? ಪ್ರತಾಪ್ ಸಿಂಹ, ಬಿಜೆಪಿ ಸಂಸದರು, ನಮ್ಮ ಕರ್ನಾಟಕದವರು. ಒಳಗೆ ಹೋಗಿದ್ರೆ ಗ್ಯಾಲರಿದಾಗ ಕುಂತ್ರ, ಗ್ಯಾಲರಿಯಿಂದ ಹೊರಗೆ ಬಂದು ಕಲರ್ ಸ್ಮೋಕ್ ಹಾಕಿ ಎಲ್ಲ ಗಲಾಟೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವ್ರು ಹೆಂಗ ಲೋಕಸಭೆ ಪ್ರವೇಶ ಮಾಡಿದ್ರು, ಸೆಕ್ಯೂರಿಟಿ ಏನ್ ಮಾಡಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಮಂತಂದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ 146 ಮಂದಿ ಸಂಸದರನ್ನ ಬಿಜೆಪಿ ಸರ್ಕಾರ ಅಮಾನತುಗೊಳಿಸಿದೆ. ಈ ಒಂದು ಬಿಜೆಪಿ ಸರ್ಕಾರ 10 ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಒಂದು ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಒಂದು ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಉದ್ಯೋಗ ಕೊಡ್ತೀವಿ, ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಉದ್ಯೋಗವನ್ನು ಕೊಡ್ತಾ ಇಲ್ಲ. ಯಾರು ಅವರು? ಬಿಜೆಪಿ ಸರ್ಕಾರ ಇರೋದು ಇಬ್ಬರಿಗೋಸ್ಕರ, ಒಂದು ಅದಾನಿ, ಇನ್ನೊಬ್ಬರು ಅಂಬಾನಿ.